ಹಲೋ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ ಸನ್ಶೈನ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಇಲ್ಲಿ ನೀವು ಭಯಾನಕ ಕಥೆಗಳನ್ನು ಕೇಳುತ್ತೀರಿ. ಇಲ್ಲಿ ಹರರ್ ಕಥೆಗಳನ್ನು ರೋಚಕವಾಗಿ ತಿಳಿಸಲಾಗುತ್ತದೆ. ಹರರ್ ಕಥೆಗಳನ್ನು ಕೇಳಿ ಎಂಜಾಯ್ ಮಾಡ್ರಿ. ನಮ್ಮ ಚಾನಲ್ ಸನ್ಶೈನ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಈಗ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಕಥೆ ಬ್ರಿಟಿಷರ ಕಾಲದಲ್ಲಿ ನಡೆದ ಕಥೆಯಾಗಿದೆ. ಬ್ರಿಟಿಷರ ಕಾಲ, ಅವಾಗ ಇಂಗ್ಲಿಷ್ ಅವರು ಇಲ್ಲೇ ಇದ್ರಲ್ಲ ಭಾರತದಲ್ಲಿ, ಆಗಿನ ಕಾಲದ ಕಥೆ ಇದು. ಬ್ರಿಟಿಷರ ಕಾಲದಲ್ಲಿ ಸಮ್ಮರ್ ಟೈಮ್ ನಲ್ಲಿ ಇಲ್ಲಿ ತುಂಬಾ ಬಿಸಿಲು ಇರುತ್ತಿತ್ತಲ್ಲ. ರಾಜಸ್ಥಾನ, ಪಂಜಾಬ್, ಹರಿಯಾಣ ಅದೆಲ್ಲ ಫುಲ್, ಅದು ಡೆಲ್ಲಿ ಆ ಸೈಡ್ ತುಂಬಾ ಬಿಸಿಲಲ್ಲ. ಈ ಸೈಡ್ ಕೂಡ ಬಿಸಿಲೇ ಸೌತ್ ನಲ್ಲಿ, ಆದ್ರೂ ಕೂಡ ಅಲ್ಲಿ ಕೂಡ ತುಂಬಾ ಬಿಸಿಲು ಇರ್ತಿತ್ತು. ಆಗ ಬ್ರಿಟಿಷ್ ಆಫೀಸರ್ಸ್ ಇದ್ರಲ್ಲ, ಅವರು ಮೇಜರ್ ಅವರು ಎಲ್ಲ ಇದ್ರಲ್ಲ, ಅವ್ರಿಗೆ ಹೈ ರ್ಯಾಂಕಿಂಗ್ ಆಫೀಸರ್ ಆಗಿದ್ರಲ್ಲ, ಅವರು ಸಮ್ಮರ್ ಟೈಮ್ ನಲ್ಲಿ ಶಿಮ್ಲಾಗೆ ಹೋಗ್ತಿದ್ರು. ಸ್ವಲ್ಪ ದಿವಸ ಅಲ್ಲಿ ಅಂದ್ರೆ ಅಲ್ಲಿ ವಾತಾವರಣ ತುಂಬಾ ಕೂಲ್ ಇರ್ತಿತ್ತಲ್ಲ ಶಿಮ್ಲಾದಲ್ಲಿ. ಅಲ್ಲಿಗೆ ಹೋಗ್ತಿದ್ರು ಯಾವಾಗ್ಲಿ ಆಫೀಸರ್ಸ್ ಎಲ್ಲ ಅಲ್ಲೇ ಹೋಗ್ತಿದ್ರು. ಯಾವಾಗ ತಮ್ಗೆ ಇಷ್ಟ ಆಗ್ತದೋ ಅಲ್ಲಿ ಎಲ್ಲ ಶಿಮ್ಲಾಗೆ ಹೋಗ್ತಿದ್ರು ಅವರು ತಮ್ಮ ಫ್ಯಾಮಿಲಿ ಜೊತೆಗೆ. ಇಲ್ಲಿದ್ರೆ ಒಬ್ಬರೇ ಹೋಗ್ತಿದ್ರು. ಯಾವಾಗ ಟೈಮ್ ಸಿಗ್ತದೋ ಅವಾಗ ಹಾಲಿಡೇಗಾಗಿ ಅಲ್ಲೇ ಹೋಗ್ತಿದ್ರು. ಹಾಗಾಗಿ ಮೇಜರ್ ಡೇನಿಯಲ್ ಒಬ್ಬ ಒಳ್ಳೆ ಆಫೀಸರ್ ಆಗಿದ್ದ. ಅವನು ಮೇಜರ್ ಆಗಿದ್ದ, ಹೈ ರ್ಯಾಂಕ್ ಆಫೀಸರ್ ಆಗಿದ್ದ. ಅವನು ಕೂಡ ಶಿಮ್ಲಾಗೆ ಹೋಗ್ತಿದ್ದ ಯಾವಾಗ್ಲೂ ನೋಡಿದ್ರು. ಅಲ್ಲಿ ಗೆಸ್ಟ್ ಹೌಸ್ಗಳು ಇದ್ವು, ತುಂಬಾ ಗೆಸ್ಟ್ ಹೌಸ್ಗಳು ಇದ್ವು ಶಿಮ್ಲಾದಲ್ಲಿ. ಅಲ್ಲಿ ಗೆಸ್ಟ್ ಹೌಸ್ ಕೊಡ್ತಿದ್ರು ಇವ್ರಿಗೆ ಗೌರ್ಮೆಂಟ್ ಕಡೆಯಿಂದ. ಇವ್ರ ಆಫೀಸರ್ಸ್ ಆಗಿದ್ರಲ್ಲ, ಆಗ ಅವ್ರಿಗೆ ಅಲ್ಲೇ ಫ್ರೀ ಆಗಿ ಗೆಸ್ಟ್ ಹೌಸ್ ಕೊಡ್ತಿದ್ರು. ಅಲ್ಲಿ ಅವ್ರು ತಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಇದ್ದು ಎಂಜಾಯ್ ಮಾಡ್ತಿದ್ರು. ಅಲ್ಲಿ ಇವ್ರಿಗೆ ಸ್ಟಾಫ್ ಇತ್ತು ಎಲ್ಲ, ಇವ್ರ ಸೇವೆ ಮಾಡಾಕ ಕುಕ್ಸಿದ್ವು, 2-3 ಕುಕ್ಸಿದ್ವು ಅಂತ 10-12 ಜನ ಕೆಲಸ, ಮನೆ ಕೆಲ್ಸಕ್ಕೆ ಇವ್ರಿಗೆಲ್ಲ ಸರ್ವ್ ಮಾಡಕ. ಅದು ಎಲ್ಲ ಮನೆ ಕೆಲ್ಸಕ್ಕಾಗಿ 11-12 ಮಂದಿ ಸ್ಟಾಫ್ ಇತ್ತು. ಇವರೆಲ್ಲ ಇದ್ದು ಅಲ್ಲೇ ಇದ್ದು ಎಂಜಾಯ್ ಮಾಡಿ ಬರ್ತಿದ್ರು ಯಾವಾಗ್ಲೂ ಆಫೀಸರ್ಸ್ ಎಲ್ಲ. ಡೇನಿಯಲ್ಲಿ ಯಾವಾಗ್ಲೂ ಹೋದ್ರು ಶಿಮ್ಲಾಗೂ ಒಂದು ಕಾಟೇಜ್ ಇತ್ತು ಅಲ್ಲಿ. ಅಲ್ಲಿಗೆ ಯಾವಾಗ್ಲೂ ಅದೇ ಕಾಟೇಜ್ಗೆ ಹೋಗ್ತಿದ್ದ. ಹೌದು, ಗೆಸ್ಟ್ ಹೌಸ್ ಇತ್ತಲ್ಲ, ಅದೇ ಗೆಸ್ಟ್ ಹೌಸ್ಗೆ ಹೋಗ್ತಿದ್ದ ಅವ್ನು ಮೇಜರ್ ಡೇನಿಯಲ್ಲಿ. ಯಾವಾಗ್ಲೂ ಅದೇ ಗೆಸ್ಟ್ ಹೌಸ್ಗೆ ಹೋಗ್ತಿದ್ದ. ಅಲ್ಲಿನ ಸ್ಟಾಫ್ ಕೂಡ ಇವನಿಗೆ ತುಂಬಾ ಪರಿಚಿತವಾಗಿತ್ತು. ಇವನು ಒಳ್ಳೆ ಮನುಷ್ಯ ಅಲ್ಲ, ತುಂಬಾ ಎಲ್ಲ ಜನರಿಗೆ ಎಲ್ಲ ಚೆನ್ನಾಗಿ ಮಾತಾಡ್ತಿದ್ದ ಇವನು. ಅದಕ್ಕೆ ಎಲ್ಲರೂ ಇವನ್ ಜೊತೆ ತುಂಬಾ ಮಾತಾಡ್ತಿದ್ರು. ಸ್ಟಾಫ್ ಹೆದರ್ಕೊಂತಿದ್ದಿಲ್ಲ, ಚೆನ್ನಾಗಿ ಮಾತಾಡ್ತಿದ್ರು. ಇವನು ಒಳ್ಳೆ ಮನುಷ್ಯ. ಅಷ್ಟಾಗಿ ಅದು ಬ್ರಿಟಿಷ್ ಅವರು ಇರ್ತಾರಲ್ಲ, ನಮ್ಗಿಂತ ಎಲ್ಲ ಕಮ್ಮಿ ಅಂತ ಇಂಡಿಯಾ ಅವ್ರಿಗೆ ಅವಾಗ ಟ್ರೀಟ್ ಮಾಡ್ತಿದ್ರಲ್ಲ, ತುಂಬಾ ಬ್ಯಾಡ್ ಆಗಿ ಟ್ರೀಟ್ ಮಾಡ್ತಿದ್ರು. ಆದ್ರೆ ಇವನು ಹಂಗಿದ್ದಿಲ್ಲ, ತುಂಬಾ ಒಳ್ಳೆ ಮನುಷ್ಯ ಆಗಿದ್ದ. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದ ಎಲ್ಲ ಸ್ಟಾಫ್. ಹಾಗಾಗಿ ಒಂದು ಕುಕ್ ಇದ್ದ ಅಲ್ಲಿ, ಸುರೇಶ ಅಂತ. ಆ ಕುಕ್ ಸುರೇಶ್ ಇವನ್ ಜೊತೆಗೆ ತುಂಬಾ ಪರಿಚಯ ಇದ್ದ. ಡೇನಿಯಲ್ ಜೊತೆಗೆ ತುಂಬಾ ಪರಿಚಯವಾಗಿದ್ದ. ಅದಕ್ಕಾಗಿ ಇವನು ಅಲ್ಲಿ ಡೇನಿಯಲ್ ಹೋಗಿದ್ದ. ಅವನು ಟೀ ತಂದು ಕೊಟ್ಟ ಕುಕ್. ಅಲ್ಲಿ 3 ಕುಕ್ ಇದ್ರು, ಆದ್ರೆ ಇವನು ತುಂಬಾ ಪರಿಚಯ ಆಗಿ ತುಂಬಾ ಚೆನ್ನಾಗಿ ಡೇನಿಯಲ್ ಜೊತೆ ಮಾತಾಡ್ತಿದ್ದ. ಡೇನಿಯಲ್ ಕೂಡ ಎಲ್ಲಾ ವಿಷಯ ಎಲ್ಲಾ ಕೇಳ್ತಿದ್ದ. ಅಲ್ಲಿ ಲೋಕಲ್ ಹೆಂಗೈತೆ ಏನಾಯ್ತ ಇವ್ರಿಗೆಲ್ಲ ಗೊತ್ತಿರ್ತೈತಲ್ಲ, ಅಲ್ಲೇ ಲೋಕಲ್ ತವನಲ್ಲ ಅವನು ಸುರೇಶ್. ಅದಕ್ಕೆ ಅದೇ ಅಲ್ಲಿ ಏನೇನ್ ನಡೆದಿದೆ, ನನ್ಕಿಂತ ಮುಂಚೆ ಯಾವ ಆಫೀಸರ್ ಇಲ್ಲಿ ಗೆಸ್ಟ್ ಹೌಸ್ಗೆ ಬಂದು ಹೋಗಿರ್ತಾರೆ ಅಂತ ಎಲ್ಲ ಕೇಳ್ತಿದ್ದ ಆತ ಡೇನಿಯಲ್. ಈ ಸರ್ತಿನೂ ಹೋದ್ಮೇಲೆ ಡೇನಿಯಲ್ ಕುಂತ್ಕೊಂಡ ಹೋಗಿ ಚೇರ್ ಮೇಲೆ ಕುಂತು, ಏನಪ್ಪಾ ಹೆಂಗಿದ್ಯಾ ಕುಕ್ಕು ಅಂತ ಸುರೇಶ್ಗೆ ಕೇಳ್ದ. ಸಾರ್, ಆರಾಮಾಗಿದ್ದೀನಿ ಸಾರ್ ಅಂತ. ಯಾರು ಬಂದಿದ್ರು ಅಂತ. ತುಂಬಾ ಮಂದಿ ಬಂದು ಹೋದ್ರು ಸಾರ್ ನಿಮ್ಗಿಂತ ಮುಂಚೆ ಅಂತ ಹೇಳ್ದ ಆತ ಕುಕ್ಕು. ಟೀ ತಗೊಂಡ್ ಬಂದು ಅವನಿಗೆ ಕೊಟ್ಟ ಡೇನಿಯಲ್ಗೆ. ಅವ್ನು ಟೀ ಕೊಡ್ತಾ, ಏನೇನ್ ವಿಷಯ, ಏನ್ ನಡೆದೈತೆ ಅಂತ ಎಲ್ಲ ಕೇಳ್ದ. ಕುಂತು, ಇಲ್ಲ ಸಾರ್, ನಿಮ್ಗೆ ಒಂದು ವಿಷಯ ಹೇಳ್ಬೇಕಂತ ಇದ್ದೀನಿ ಅಂತ ಹೇಳ್ದ ಸುರೇಶ್ ಕುಕ್ಕು. ಹೇಳಿದ್ವಿ. ಆತ ಹಿಂಗೆ ಹೇಳ್ತಿದ್ದ ಅಷ್ಟಕ್ಕೆ ಅವನು ಡೇನಿಯಲ್ ಎಂದಿದ್ದು, ಅಯ್ಯೋ ನಾನು ಒಬ್ಬರ ಜೊತೆ ಮೀಟಿಂಗ್ ಇದೆ, ನಾನು ಬರ್ತೀನಿ, ಸ್ವಲ್ಪ ಹೋಗೋದೈತೆ ಅಂತ ಎದ್ದು ಹೋಗ್ಬಿಟ್ಟ ಡೇನಿಯಲ್. ಆಮೇಲೆ ರಾತ್ರಿಗೆ ಬಂದು ಮತ್ತೆ ಗೆಸ್ಟ್ ಹೌಸ್ಗೆ ರಾತ್ರಿಗೆ ಬಂದ. ಕುಕ್ ಎಲ್ಲ ತುಂಬಾ ವೆರೈಟೀಸು ಎಲ್ಲ ರೆಸಿಪಿ ಮಾಡಿ ಇಟ್ಟಿದ್ದ. ಎಲ್ಲ ತಿಂದ, ಚೆನ್ನಾಗಿ ತಿಂದು, ಡೆಸರ್ಟ್ ಎಲ್ಲ ಮಾಡಿದ್ದ. ಎಲ್ಲ ತಿಂದು ಚೆನ್ನಾಗಿ ತಿಂದು ಇವನ್ಗೆ ನಿದ್ದೆ ಬಂದ್ಬಿಡ್ತು ಡೇನಿಯಲ್ಗೆ. ಹೋಗಿ ಮಕ್ಕಂಡ್ಬಿಟ್ಟ ತಮ್ಮ ರೂಮ್ ಮೇಲೆ ಹೋಗಿ ಬೆಡ್ ಮೇಲೆ ಹಿಂಗ್ ಮಕ್ಕಂತಲೇ ಅವನ್ಗೆ ನಿದ್ದೆ ಹಚ್ಬಿಡ್ತು ಡೇನಿಯಲ್ಗೆ. ಮಕ್ಕಂಡ್ಬಿಟ್ಟ ಇವನು. ನಿದ್ದೆಯಲ್ಲಿ ಅವನ್ಗೆ ಒಂದು ಕನ್ಸು ಬಿತ್ತು. ಆ ಕನ್ಸಿನಲ್ಲಿ ಒಂದು ಹುಡುಗಿ, ಸುಂದರವಾದ ಒಂದು ಹುಡುಗಿ ಕಂಡ್ಲು. ಆ ಹುಡುಗಿ ನೋಡಕ್ ತುಂಬಾ ಸುಂದರವಾಗಿದ್ಲು. ಆದ್ರೆ ಅವಳ ಫೇಸ್ ಮೇಲೆ ಏನೋ ಒಂದು ಅಶಾಂತಿ ಇತ್ತು. ಆಕೆ ಫೇಸ್ ಮೇಲೆ, ಆ ಹುಡುಗಿ ಫೇಸ್ ಮೇಲೆ ಅಷ್ಟೇ. ಅದು ಕನ್ಸು ಬಿದ್ದಿತ್ತು ಅವನ್ಗೆ. ಮತ್ತೆ ಬೆಳಿಗ್ಗೆ ಎಚ್ಚರ ಆಯ್ತು. ಅವ್ನಿಗೆ ಯಾಕೋ ತುಂಬಾ ಸ್ಯಾಡ್ ಆಗಿ ಕಾಣ್ತಿತ್ತು ಅವಾಗ್ಲಿಂದ. ಅದು ಕನ್ಸು ಬಿದ್ದಾಗಿಂದ
ಅವನಿಗೆ ಯಾವುದು ಇಂಟ್ರೆಸ್ಟ್ ಇದ್ದಿಲ್ಲ, ಇಲ್ಲಿದ್ರೆ ಯಾವಾಗ್ಲೂ ಚುರುಕಾಗಿರ್ತಿದ್ದ ಅವನ ಮನುಷ್ಯ ಡೇನಿಯಲ್. ಆದ್ರೆ ಇವನ್ಗೆ ಈ ಸರ್ತಿ ಯಾಕೋ ತುಂಬಾ ಡಲ್ನೆಸ್, ತುಂಬಾ ಸೋಮಾರಿತನ ಅನ್ಸ್ತಿತ್ತು. ಯಾವ್ದು ಕೆಲ್ಸಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ. ಹಂಗೆ ಬೆಡ್ ಮೇಲೆನೆ ಮಕ್ಕಂದ. ಒಂದ್ ದಿವಸ ಆಗ್ಬಿಡ್ತು, ಸಾಯಂಕಾಲ ಆಗ್ಬಿಡ್ತು, ಅಲ್ಲೇ ಬೆಡ್ ಮೇಲೆ ಬುಕ್ ಓದ್ಕಂತ ಅದು ಮಾಡ್ಕಂತ ಇದು ಗೆಸ್ಟ್ ಹೌಸ್ ನಲ್ಲೇ ಇದ್ದ. ಅದಕ್ಕೆ ಅನ್ಕೋಗ್ ಬಂದ್ ಕೇಳ್ದ, ಸಾರ್ ಯಾಕೆ ಸರ್ ನಿಮ್ಗೆ ಆರಾಮಿಲ್ವಾ, ಹೆಂಗೈತೆ ಹೆಲ್ತ್ ಅಂತ ಕೇಳ್ದ. ಅದಕ್ಕೆ ಡೇನಿಯಲ್, ಇಲ್ಲ ನನ್ಗೆ ಯಾಕೋ ತುಂಬಾ ಬೇಜಾರ್ ಬರಾಕತ್ತೈತೆ, ನಾನು ಇಲ್ಲಿ ಬಂದು ತುಂಬಾ ಸೋಮಾರಿ ಆಗ್ಬಿಟ್ಟಿದೀನಿ. ನಾಳೆ ಬೆಳಗ್ಗೆ ಜಲ್ದಿ ಎಬ್ಬಿಸ್ಬಿಡು ನನ್ಗೆ, ನಾನು ಜಾಗಿಂಗ್ ಮಾಡಿದ್ರೆ ಸ್ವಲ್ಪ ಚುರುಕಾಗ್ತೀನಿ. ನಾಳೆಯಿಂದ ಜಾಗಿಂಗ್ ಹೋಗ್ತೀನಿ ಬೆಳಗ್ಗೆನೆ. ನಾನು ಯಾಕೆ ಇವತ್ತು ತುಂಬಾ ಬೇಜಾರ ಅನ್ಸ್ತೈತೆ ಅಂತ ಹೇಳ್ದ. ಹಂಗೆ ರಾತ್ರಿ ಆಗ್ಬಿಡ್ತು. ರಾತ್ರಿ ಆದ್ಮೇಲೆ ಇವನ್ಗೆ ಕುಕ್ಕು ಎಲ್ಲ ಊಟ ಗೀಟ ಎಲ್ಲ ರೆಡಿ ಮಾಡಿದ್ದ, ಎಲ್ಲ ತಿಂದ ಇವನು ಡೇನಿಯಲ್ ತಿಂದು ತನ್ನ ಬೆಡ್ಗೆ ಹೋಗಿ ಅವಾಗ ಏನ್ ಟಿವಿ ಫೋನ್ಸ್ ಅವಾಗ ಇದ್ದಿಲ್ಲ, ಬರೇ ಬುಕ್ಸ್ ಓದ್ತಿದ್ರು. ಓದಕ್ ಬರೋರು ಬುಕ್ಸ್ ಓದ್ತಿದ್ರು. ಇವನು ಅಲ್ಲೇ ಟೇಬಲ್ ಮೇಲೆ ಕುಂತು ಚೇರ್ ಮೇಲೆ ಅದು ಲ್ಯಾಂಪ್ ಹಾಕ್ತಾರಲ್ಲ, ನೈಟ್ ಲ್ಯಾಂಪ್, ಅದು ಹಾಕೊಂಡು ಅದು ಬುಕ್ ಓದ್ಕೊಂತ ಕುಂತು ಎಲ್ಲ ಓದ್ತಾ ರಾತ್ರಿ ಆಗಿತ್ತು, ತುಂಬಾ ಟೈಮ್ ಆಗಿತ್ತು. ಅವಾಗ ಇವನು ನಿದ್ದೆ ಬರ್ತೈತೆ, ಮಕ್ಕನ್ ಬಿಡೋಣ ಅಂತ ಎಲ್ಲ ಲೈಟ್ ಗೀಟ್ ಆಫ್ ಮಾಡಿ, ಮತ್ತೆ ಮೇನ್ ಲೈಟ್ ಇತ್ತು ರೂಮ್ ನಲ್ಲಿ, ಅದು ಆನ್ ಮಾಡಿ ಎಲ್ಲ ಬುಗ್ಗಿಕ್ಕಿಟ್ಟು ಮತ್ತೆ ಲೈಟ್ ಆಫ್ ಮಾಡೋಣ ಅನ್ನಷ್ಟರಲ್ಲಿ ಅಲ್ಲಿ ತನ್ನ ಮುಂದೆನೆ ಒಂಥರ ಶಾಡೋ ಕಾಣಿಸ್ತು ಇವನಿಗೆ. ಅದು ರಿಫ್ಲೆಕ್ಟ್ ಏನೋ ಲೈಟ್ ಇಂದು ಅನ್ಕಂದ ಅವನು. ಅದು ಮೇನ್ ಲೈಟ್ ಆಫ್ ಮಾಡ್ದ. ಮತ್ತೆ ಕೂಡ ಅದು ಬೆಳಕ್ ತರ ಒಂದು ಶೈನಿಂಗ್ ಒಂಥರ ಲೈಟ್, ಯಾವ್ದೋ ಲೈಟ್ ನಿಂದ ಒಂದು ಸ್ಟ್ರಕ್ಚರ್ ಹೆಂಗ್ ಶೇಪ್, ಒಂದು ಹುಡುಗಿದು ಶೇಪ್ ಹೆಂಗ್ ಆಗ್ತತೋ ಅದು ಒಂಥರ ಶೈನಿಂಗ್ ಆಗಿ ಲೈಟ್ ತರ ಒಂದು ಶೇಪ್, ಅದಕ್ಕಷ್ಟೇ ಅದು ಮ್ಯಾನುಫ್ಯಾಕ್ಚರ್ ಆಯ್ತು. ಅದಷ್ಟೇ ಅದು ಶೇಪು ಹುಡುಗಿ ತರ ಕಾಣಿಸ್ತಿತ್ತು. ಅದನ್ನ ನೋಡಿ ಇವನ್ಗೆ ಆಶ್ಚರ್ಯವಾಯ್ತು, ಇದೇನು ನಾನು ಲೈಟ್ ಕೂಡ ಲಾಕ್ ಮಾಡಿದ್ವಿ, ಎಲ್ಲಿಂದ ಲೈಟ್ ಶಾಡೋ ಬೀಳಾಕತ್ತೈತಿ ಅಂತ ನೋಡ್ಕೊಂತ ಹಂಗೆ ನಿಂತ ಇವನು. ಅದು ಬರುತ್ತಾ ಮತ್ತೆ ಅದೇ ಒಂದು ಹುಡುಗಿ ರೂಪ ತಗೊಂತು. ಅದು ಹುಡುಗಿ ರೂಪ ತಗೊಂಡು ಆ ಹುಡುಗಿ ಮುಂದೆ ನಿಂತ, ಯಾರು ನೀನು ಅಂತ ಮಾತಾಡ್ದ. ಅದಕ್ಕೆ ಅವಳು, ನಾನು ಸುಶೀಲಾ ಸಾರ್ ಅಂತ ಹೇಳಿದ್ಲು. ಯಾರು ನೀನು, ಯಾಕೆ ಇಲ್ಲಿ ಬಂದೆ ಅಂದ್ರೆ, ನಾನು ಒಂದು ಆತ್ಮ ಅಂತ ಹೇಳಿತು. ಆತ್ಮ ಹೇಳಿತು, ಅದು ಸುಶೀಲಾ ಆತ್ಮ, ಅದು ರೂಪ ತಗೊಂತಲ್ಲ ಶಾಡೋ, ಅದೇ ಹೇಳಿತು. ಅದು ಹುಡುಗಿ ನೋಡಿದ್ರೆ ಅದು ಕನ್ಸಿನಲ್ಲಿ ಇತ್ತಲ್ಲ, ಕಾಣಿಸಿದ್ಲಲ್ಲ, ಅದೇ ಹುಡುಗಿ ಡೇನಿಯಲ್ಗೆ ಕನಸಿನಲ್ಲಿ ಬಂದಿದ್ಲಲ್ಲ, ಅದೇ ಹುಡುಗಿ ರೂಪ. ಆತ್ಮ ಅಂತ ಹೇಳಿದ ಕೂಡಲೇ ಇವನು ಏನ್ ಭಯ ಪಟ್ಟಿಲ್ಲ. ಅವನು ಹೋಗಿ ಬೆಡ್ ಮೇಲೆ ಕುಂತ್ಕೊಂಡ. ಆ ಆತ್ಮ ಮುಂದೆ ನಿಂತು, ನಿಮ್ಗೆ ಎಷ್ಟು ಧೈರ್ಯ ನೋಡ್ರಿ. ಅವನು ಅದಕ್ಕೆ ಕೇಳ್ದ, ಇಲ್ಲಿ ಯಾಕೆ ಬಂದೆ ನೀನು ಆತ್ಮ ಅಂತ ಕೇಳ್ದ. ಇಲ್ಲ ಸರ್, ನಿಮ್ಮಿಂದ ನನ್ಗೆ ಕೆಲಸ ಆಗ್ಬೇಕಿದೆ ಅಂತ ಹೇಳಿತು. ನಿನ್ನೆ ನನ್ನ ಕನ್ಸಲ್ಲಿ ರಾತ್ರಿ ನೀನೇ ಬಂದಿದ್ದಲ್ಲ ಅಂತ ಕೇಳ್ದ. ಕನ್ಸಲ್ಲಿ ಬಂದಿದ್ಲಲ್ಲ, ಅದೇ ಹುಡುಗಿ ಅಲ್ಲ ನೀನು ಅಂತ ಕೇಳ್ದ ಡೇನಿಯಲ್. ಅದಕ್ಕೆ ಅದು ಸುಶೀಲಾ ಆತ್ಮ, ಹೌದು ಸರ್, ನಾನು ನಿನ್ನೆ ಕನ್ಸಲ್ಲಿ ನಿಮ್ಗೆ ನಾನೇ ಬಂದಿದ್ದೆ ಅಂತ ಹೇಳಿದ್ಲು. ಅದಕ್ಕೆ ಅವನು, ಯಾಕೆ, ಏನಾಗಿದೆ ನಿನ್ಗೆ, ಏನ್ ಕೆಲಸ ಇದೆ ನನ್ನಿಂದ ಅಂತ ಕೇಳ್ದ. ಅದಕ್ಕೆ ಅವಳು, ನನ್ಗೆ ನ್ಯಾಯ ಬೇಕು ಸರ್, ನನ್ಗೆ ನ್ಯಾಯ ಬೇಕು, ನಾನು ಸೇಡು ತೀರ್ಸ್ಕೋಬೇಕು ಅಂತ ಹೇಳಿತು. ಅದಾತ್ಮ, ಸುಶೀಲ ಆತ್ಮ ಹೇಳಿತು, ನಾನು ಸೇಡು ತೀರ್ಸ್ಕೋಬೇಕು, ಅದಕ್ಕೆ ನಿಮ್ಮ ಹೆಲ್ಪ್ ಬೇಕು ಸರ್ ಅಂತ ಕೇಳಿದ್ಲು. ಅದಕ್ಕೆ ಅವನು ಡೇನಿಯಲ್, ನಾನೇನು ಹೆಲ್ಪ್ ಮಾಡ್ಲಿ, ನೀನೇ ಆತ್ಮ ಅಲ್ಲ, ಆತ್ಮ ಎಲ್ಲ ಪವರ್ಫುಲ್ ಅಂತ ನಾನು ಕೇಳಿದ್ದೀನಿ, ನೀನೇ ಅದು ರಿವೆನ್ಸ್ ತಗೋಬಹುದಲ್ಲ, ನಿನ್ ಸೇಡು ನೀನಿರ್ಬೋದು, ನಂಗೆ ಯಾಕೆ ಹೆಲ್ಪ್ ಕೇಳಾಕತ್ತೀಯ ಅಂತ ಹೇಳ್ದ. ಅದಕ್ಕೆ ಆತ್ಮ ಆಡೋತೊಡಗಿತ್ತು. ಇಲ್ಲ ಸಾರ್, ನಾನು ಸೇಡು ತೀರ್ಸ್ಕೋಬೇಕಾದ್ರೆ ಯಾವಾಗ್ಲೂ ತೀರ್ಸ್ಕೊಂತಿದ್ದೆ, ಸೇಡು ತೀರ್ಸ್ಕೊಳ್ಳೋದು ಯಾವಾಗ್ಲೂ ತೀರ್ಸ್ಕೊಂತಿದ್ದೆ. ಆದ್ರೆ ಅದು ನನ್ಗೆ ಏನಾಗೈತೆ, ನಾನು ಹೆಂಗ್ ಸತ್ಯ ಅಂತ ಅದು ಜನರಿಗೆ ಗೊತ್ತಾಗ್ಬೇಕಂದ್ರೆ, ಮತ್ತೆ ನನ್ನ ಫ್ಯಾಮಿಲಿಗೆ ಹೋದ ಮಾನ ಮರ್ಯಾದೆ ಮತ್ತೆ ಸಿಗ್ಬೇಕಂದ್ರೆ ಅದು ನಿಮ್ಮಿಂದನೇ ಸಾಧ್ಯ ಸರ್. ನೀವೇ ನನ್ಗೆ ನ್ಯಾಯ ಕೊಡಿಸಿ, ಎಲ್ಲರಿಗೂ ಗೊತ್ತಾಗ್ಬೇಕು ನಾನು ಹೇಗೆ ಸತ್ತಿದ್ದೀನಿ ಅಂತ, ಊರ್ ಜನಕ್ಕೆಲ್ಲ ಎಲ್ಲರಿಗೂ ಗೊತ್ತಾಗ್ಬೇಕು. ಇಲ್ಲಿದ್ರೆ ಊರ್ ಜನ ಎಲ್ಲ ನಾನು ಎಲ್ಲೋ ಓಡೋಗಿದ್ದೀನಿ ಅಂತ ನನ್ನ ಫ್ಯಾಮಿಲಿಗೆಲ್ಲ ಹೇಳ್ಕೊಂತಿದ್ದಾರೆ. ನಮ್ಮ ತಂದೆ ತಾಯಿಗೆ ಇದರಿಂದ ತುಂಬಾ ಅವಮಾನವಾಗಿದೆ. ಅವ್ರು ತುಂಬಾ ನೊಂದ್ಕೊಳ್ತಿದ್ದಾರೆ. ಅವ್ರಿಗೆ ಮತ್ತೆ ಮಾನ ಮರ್ಯಾದೆ ಸಿಗ್ಬೇಕು ಸರ್, ಅದಕ್ಕೆ ನೀವು ಹೆಲ್ಪ್ ಮಾಡ್ರಿ ಪ್ಲೀಸ್ ಅಂತ ಅಳತೊಡಗಿತು. ಅದಕ್ಕೆ ಡೇನಿಯಲ್ ಹೇಳ್ದ, ಇಲ್ಲಮ್ಮ, ನೀನು ಯಾರು, ಏನು, ನಿನ್ ಕತೆ ಏನಂತಾನೆ ನನ್ಗೆ ಗೊತ್ತಿಲ್ಲ, ಹೆಂಗೆ ನಾನು ನಿನ್ಗೆ ಹೆಲ್ಪ್ ಮಾಡ್ಲಿ, ನಿನ್ಗೆ ಏನಾಗೈತೆ, ಹೆಂಗ್ ಸತ್ಯ ಅಂತ ಎಲ್ಲ ಡಿಟೇಲ್ ಆಗಿ ನನ್ ಮುಂದೆ ಹೇಳು ಅಂತ ಹೇಳ್ದ ಡೇನಿಯಲ್. ಅದಕ್ಕೆ ಆತ್ಮ,
ಆಯ್ತು ಸರ್, ಎಲ್ಲ ಸ್ಟೋರಿ ಹೇಳ್ತೀನಿ, ನಾನು ಏನಾಗಿದೆ, ಹೆಂಗ್ ಸತ್ತಿದ್ದೀನಿ ಅಂತ ಎಲ್ಲ ಹೇಳ್ತೀನಿ ಸರ್ ಅಂತ ಹೇಳಿತು ಅದು ಆತ್ಮ, ಆ ಹುಡುಗಿ ಆತ್ಮ, ಸುಶೀಲಾ ಆತ್ಮ. ಅದು ಹೇಳಿತು. ಸುಶೀಲಾ ಆತ್ಮ ಹೇಳಿತು. ಸುಶೀಲಾ ಹೇಳಿದ್ಲು, ನಾನು ಈ ಗೆಸ್ಟ್ ಹೌಸ್ಗೆ ಮಿಲ್ಕ್ ತರ್ತಾನಲ್ಲ, ಹಾಲು ತರ್ತಾನಲ್ಲ, ಅವ್ರ ಮಗಳು ನಾನು ಅಂತ ಹೇಳಿದ್ಲು. ಯಾವಾಗ್ಲೂ ನಮ್ಮ ಅಪ್ಪರೇ ಇಲ್ಲಿ ಹಾಲು ತಗೊಂಡ್ ಬರೋದು, ಈ ಗೆಸ್ಟ್ ಹೌಸ್ಗೆ ಹಾಲು ತಂದು ಕೊಡ್ತಾರೆ ದಿನಾಲು. ಅವ್ರು ಯಾವಾಗ ಬ್ಯುಸಿ ಆಗ್ತಿದ್ರು ಅವಾಗ ನನಗೆ ಕಳಿಸ್ತಿದ್ರು ಇಲ್ಲಿ ಹಾಲು ತಗೊಂಡ್ ಬರಕ್ಕೆ. ಇಲ್ಲಿ ನಾನು ಹಾಲು ತಗೊಂಡ್ ಬಂದು ಇಟ್ಟು ಹೋಗ್ತಿದ್ದೆ ಸಾರ್ ಅಂತ ಹೇಳಿದ್ರು. ಆಗ ಒಂದ್ ದಿವಸ ನಾನು ನಿಮ್ಗಿಂತ ಮುಂಚೆ ಅವನು ಹೆನ್ರಿ, ನಿಮ್ ಜೂನಿಯರ್ ಹೆನ್ರಿ ಇದಾನಲ್ಲ, ಅವನು ಬಂದಿದ್ದ. ಆಗ ನಾನು ನಮ್ಮಪ್ಪರು ಬ್ಯುಸಿ ಇದ್ರು, ಅದಕ್ಕೆ ನನಗೆ ಕಳ್ಸಿದ್ರು ಇಲ್ಲಿ ಹಾಲು ತಗೊಂಡು ಕೊಡ್ಬಾ ಹೋಗು ಅಂತ ಇಲ್ಲಿ ಕಳ್ಸಿದ್ರು ನನಗೆ ಗೆಸ್ಟ್ ಹೌಸ್ಗೆ. ಅದಕ್ಕೆ ನಾನು ಇಲ್ಲಿ ಗೆಸ್ಟ್ ಹೌಸ್ಗೆ ಬಂದಿದ್ದೆ. ಹಾಲು ತಗೊಂಡ್ ಬಂದು ಅಲ್ಲಿ ಗೆಸ್ಟ್ ಹೌಸ್ ಕಿಚನ್ ನಲ್ಲಿ ಹಾಲಿಟ್ಟು ನಾನು ಹೋಗ್ತಿದ್ದೆ. ಸಡನ್ ಆಗಿ ಹೆನ್ರಿ ನನ್ನ ಮುಂದೆ ಬಂದ ಅದಕ್ಕೆ ನೋಡಿ ನಾನು ತುಂಬಾ ಹೆದರ್ಕೊಂಡ್ಬಿಟ್ಟೆ. ಗಾಬರಿಯಿಂದ ಹೆದರ್ಕೊಂಡು ನಾನು ಅಲ್ಲಿಂದ ತಕ್ಷಣ ಹೋಗ್ಬೇಕಂದ ಹೋಗ್ತಿದ್ದೆ. ಆಗ ಅವ್ನು ಗಟ್ಟಿಯಾಗಿ ನನ್ನ ಕೈ ಹಿಡ್ಕೊಂಡ. ಅವ್ನ್ ನೋಡಿದ್ರೆ ಅವನ್ಗೆ ಏನೋ ಒಂಥರ ಪಶು ತರ ಕಾಣ್ತಿದ್ದ. ತುಂಬಾ ಭಯಾನಕವಾಗಿ ಅನ್ಸ್ತಿತ್ತು ನನ್ಗೆ. ಅವ್ನ್ ನೋಡಿದ್ರೆ ತುಂಬಾ ಹೆದರಿಕೆ ಆಯ್ತು ನನಗೆ. ಬಿಡು ಅಂತ ನಾನು ಎಷ್ಟು ಬಿಡಿಸ್ಕೊಳಕ್ ಟ್ರೈ ಮಾಡಿದೆ. ಅವನು ಬಿಡ್ಲಿಲ್ಲ. ಅವನು ತನ್ನ ಬೆಡ್ರೂಮ್ ನಲ್ಲಿ ಕರ್ಕೊಂಡು ಹೋಗಿ ನನಗೆ ಬೆಡ್ ಮೇಲೆ ಹಾಕಿ ನನ್ನ ಬಾಯಿಗೆ, ನಾನು ಅರ್ಸ್ತೀನಿ ಅಂತ ನನ್ನ ಬಾಯಿ ಗಟ್ಟು ಮುಚ್ಚಿದ ಫಸ್ಟ್ ಕೈಯಿಂದ. ಮತ್ತೆ ನಾನು ಅರ್ಸಲು ಟ್ರೈ ಮಾಡಿದೆ. ಆಗ ಒಂದು ದಿಂಬಿನಿಂದ ಪಿಲೋ ನನ್ನ ಬಾಯಿ ಮುಖದ ಮೇಲೆ ಇಟ್ಟು ಗಟ್ಟಿಯಾಗಿ ಪ್ರೆಸ್ ಮಾಡ್ದ. ಅದರಿಂದ ನನಗೆ ಉಸಿರು ಕಟ್ತಂಗ ಆಯ್ತು. ಅವನು ನನಗೆ ಪಿಲೋ ನಾನು ಮುಖದ ಮೇಲೆ ಇಟ್ಟು ಬಾಯಿಗೆ ಸೌಂಡ್ ಬರಬಾರ್ದು ಅಂತ ಗಟ್ಟಿಯಾಗಿ ಒತ್ಬಿಟ್ಟ ಮೇಲಿಂದ. ನನಗೆ ಎಷ್ಟು ಟ್ರೈ ಮಾಡಿದೆ ನಾನು ಬಿಡಿಸ್ಕೋಬೇಕಂತ, ನನಗೆ ಆಗ್ಲಿಲ್ಲ. ಅವ್ನು ನನಗೆ ಎಲ್ಲ ರೇಪ್ ಮಾಡಿ ಸಾಯಿಸ್ಬಿಟ್ಟ ಸಾರ್ ಅಂತ ಅದು ಆತ್ಮ, ಸುಶೀಲಾ ಆತ್ಮ ಹೇಳಿತು. ರೇಪ್ ಮಾಡ್ಬಿಟ್ಟ. ನಾನು ಎಷ್ಟು ಬಿಡಿಸ್ಕೊಳಕ್ ಟ್ರೈ ಮಾಡಿದೆ, ಆಗ್ಲಿಲ್ಲ. ನನಗೆ ನನ್ನ ಮುಖದ ಮೇಲೆ ಇಟ್ಟಿದ್ರಿಂದ ನನಗೆ ಉಸಿರುಗಟ್ಟಿ ಬ್ರೀತ್ ತಗೊಳಕ್ ಆಗ್ಲಿಲ್ಲ ನನಗೆ. ಹಂಗೆ ನಾನು ಸತ್ಬಿಟ್ಟೆ ಅಂತ ಅದು ಆತ್ಮ ಹೇಳಿತು. ಆಗ ಅದು ಅಳದೊಡಗಿತು. ಅವನ್ಗೆ ಇದು ಪಾಪ ಅನ್ಸಿತ್ತು ಡೇನಿಯಲ್ಗೆ. ಪಾಪ ಹುಡುಗಿಗೆ ಹೆಂಗಾಗಿತ್ತಲ್ಲ, ನಾನು ನಿನ್ಗೆ ನ್ಯಾಯ ಕೊಡ್ತೀನಿ, ನೀನ್ ಏನಾಗೈತಿ ಎಲ್ಲ ಡೀಟೇಲ್ಸ್ ಆಗಿ ನನ್ಗೆಲ್ಲ ಎವಿಡೆನ್ಸ್ ಕೊಡು, ನಾನು ಟ್ರೈ ಮಾಡ್ತೀನಿ ಕೋರ್ಟ್ನಲ್ಲಿ FIR ಬರ್ಸ್ತೀನಿ ಹೋಗಿ ಅಂತ ಡೇನಿಯಲ್ ಹೇಳ್ದ. ಅದಕ್ಕೆ ಆತ್ಮ, ಸುಶೀಲಾ ಆತ್ಮ ಹೇಳಿತು, ಆಯ್ತು ಸರ್, ಎಲ್ಲ ಊರಿನ ಜನ ಎಲ್ಲ ನನ್ಗೆ ಎಲ್ಲ ಓಡೋಗಿದ್ದೀನಿ ಅಂತ ನಾನು ಹೇಳಿ ನನ್ನ ತಂದೆ ತಾಯಿಗೆ ಅವಮಾನ ಮಾಡ್ತಿದ್ದಾರೆ. ಊರ ಜನ ಎಲ್ಲರೂ ಅನ್ಕೊಂತಾರೆ ನಾನು ಯಾರೊಂದು ಜೊತೆಗೆ ಓಡೋಗಿನಿ ಮನೆ ಬಿಟ್ಟು ಅಂತ ಅನ್ಕೊಂಡು ಎಲ್ಲರೂ ನಮ್ಮ ತಂದೆ ತಾಯಿಗೆ ಅವಮಾನ ಮಾಡ್ತಿದ್ದಾರೆ. ನನ್ನ ಫ್ಯಾಮ್ಲಿಗೆ ಮಾನ ಮರ್ಯಾದೆ ಹೋಗಿದೆ, ಮರ್ಯಾದೆಗೆ ಧಕ್ಕೆ ಬಂದಿದೆ ನನ್ನ ಫ್ಯಾಮ್ಲಿ ಮೇಲೆ. ಅದೆಲ್ಲ ಹೋಗ್ಬೇಕಂದ್ರೆ ನೀವು ಇದೆಲ್ಲ ನಡೆದಿದ್ದು ಎಲ್ಲರ ಮುಂದೆ ತರ್ಬೇಕು ಸರ್ ಅಂತ ಸುಶೀಲಾ ಆತ್ಮ ಹೇಳಿತು. ಅದಕ್ಕೆ ಡೇನಿಯಲ್ ಹೇಳ್ದ, ನೀನೇನೇ ಹೆದರ್ಕೋಬೇಡಮ್ಮ, ನಾನು ಇದ್ದೀನಿ, ನನ್ನೆಲ್ಲ ಪ್ರೂಫ್ ನನಗೆ ತೋರಿಸು ಏನೇನಾಗೈತೆ ಅಂತ ಎಲ್ಲ ಪ್ರೂಫ್ ನಾನು ಎಲ್ಲ ಜಮಾಯಿಸಿ ಅದು ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡ್ತೀನಿ, ನೋಡೋಣ ಏನಾಗ್ತದೆ ಅಂತ ಹೇಳ್ದ. ಅದಕ್ಕೆ ಅವಾಗ್ಲಿಂದ ದಿನಾಲಿ ರಾತ್ರಿ ಸುಶೀಲಾ ಆತ್ಮ ಡೇನಿಯಲ್ ಮುಂದೆ ಬಂದು ಅದು ಪ್ರೂಫ್ ಎಲ್ಲ ಕೊಡ್ತಿತ್ತು. ಅದು ಇದು ಅಂತ ಎಲ್ಲ ಎವಿಡೆನ್ಸ್, ಯಾವ ತಾರೀಕಿಗೆ ಇಲ್ಲಿ ಬಂದಿದ್ದೆ, ಎಲ್ಲ ಏನೇನ್ ಬೇಕಾಗ್ತಿತ್ತು ಅದೆಲ್ಲ ಹೇಳ್ಕೊಡ್ತಿತ್ತು. ಆಗ ನೆಕ್ಸ್ಟ್ ಡೇ ಡೇನಿಯಲ್ ನೆಕ್ಸ್ಟ್ ಡೇ ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ, ಅಲ್ಲೇ ಊರಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಅದು FIR ಬರೆದು ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡತೊಡಗಿದ. ಆಗ ದಿನಾಲು ಸುಶೀಲಾ ಆತ್ಮ ಡೇನಿಯಲ್ ಮುಂದೆ ಬಂದು ಎಲ್ಲ ಹೆಲ್ಪ್ ಮಾಡ್ತಿತ್ತು. ಆಗ ಡೇನಿಯಲು ಅವ್ನ್ ಕುಕ್ ಇದ್ದಲ್ಲ ಸುರೇಶ್ ಅಂತ ಅವನಿಗೆ ಕೇಳ್ದ, ಆ ಹುಡುಗಿ ಏನಾದ್ಲು, ಅವಳು ಇಲ್ಲ ಅಂತ ಎಲ್ಲಾರು ಅನ್ಕೊಂತಿದ್ದಾರೆ, ಓಡಿ ಹೋಗ್ಯಾಳ ಅಂತ ಕೇಳ್ದ. ಡೇನಿಯಲ್ ಕೇಳ್ದ ಸುರೇಶ್ಗೆ, ಎಲ್ಲಿ ಹೋಗಿದ್ದಾಳೆ ಹುಡುಗಿ ಅಂತ. ಅದಕ್ಕೆ ನಿಮ್ಗೆ ಹೆಂಗ್ ಗೊತ್ತಾಗಿದೆ ಸರ್ ಊರಿನಲ್ಲಿ ನಡೆದಿದ್ದು ಅಂತ ಸುರೇಶ್ ಹೇಳ್ದ. ಅದಕ್ಕೆ ಡೇನಿಯಲ್ ಹೇಳ್ದ, ಆತ್ಮ ಸುಶೀಲಾ ಆತ್ಮ ಬಂದು ನನ್ನ ಮುಂದೆ ಎಲ್ಲ ಹೇಳಿತು ಮೊನ್ನೆ ರಾತ್ರಿ ಅಂತ ಹೇಳಿದ. ಅದಕ್ಕೆ ಹೌದಾ ಸರ್, ಆತ್ಮ ಜೊತೆಗೆ ಮಾತಾಡಿದ್ರ ನೀವು ಅಂತ ಅವನು ಗಾಬರಿ ಆದ ಸುರೇಶ್. ಹೌದು, ಎಲ್ಲ ನನ್ಗೆ ಆತ್ಮ ಇಲ್ಲದ್ರೆ ನನ್ಗೆ ಹೆಂಗ್ ಗೊತ್ತಾಗ್ತೈತೆ ಸುಶೀಲದ ಬಗ್ಗೆ ಅಂತ ಎಲ್ಲ ಹೇಳ್ದ ಡೇನಿಯಲ್. ಹೌದಾ ಸರ್ ಅಂತ ಅವನು ಗಾಬರಿ ಆದ. ಹೌದು ಸರ್, ಆ ಹುಡುಗಿ ಅವಾಗಿಂದ ಕಾಣ್ತಾ ಇಲ್ಲ, ಇಲ್ಲಿಗೆ ಬರ್ತಿದ್ಲು ಹಾಲು ತಗೊಂಡು ಅವಾಗ ಅದು ಹುಡುಗಿ ಇಲ್ಲ ಅಂತ ಎಲ್ಲ ಊರಿನ ಜನ ಎಲ್ಲ
ಅನ್ಕೊಂತಿದ್ದಾರೆ, ಯಾವನ್ ಜೊತೆ ಓಡಿ ಹೋಗಿ ಹೇಳ ಮನೆ ಬಿಟ್ಟು ಅಂತ ಅಂತಿದ್ದಾರೆ ಅಂತ ಅಂತ ಸುರೇಶ್ ಹೇಳ್ದ. ಅದಕ್ಕೆ ಡೇನಿಯಲ್ ಹೇಳ್ದ, ಆ ಹುಡುಗಿ ಪಾಪ ಅವಳಿಗೆ ಹೆನ್ರಿ ಸಾಯಿಸಿದ್ದಾನೆ ರೇಪ್ ಮಾಡಿ ಅಂತ ಡೇನಿಯಲ್ ಹೇಳ್ದ. ಹೌದಾ ಸರ್ ಅಂತ ಅವ್ನು ಸುರೇಶ್ ಕೂಡ ತುಂಬಾ ಅಯ್ಯೋ ಪಾಪ ಹುಡುಗಿಗೆ ಹೆಂಗಾಗೈತಿ ಅಂತ ಬೇಜಾರು ಮಾಡ್ಕೊಂಡ. ಆಗ ಅವತ್ತಿನಿಂದ ಡೇನಿಯಲ್ ಎಲ್ಲ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ದ. ಆಗ ಮತ್ತೆ ಒಂದ್ ದಿವಸ ರಾತ್ರಿ ಆಕೆ ಸುಶೀಲ ಆತ್ಮ ಅವನ್ ಮುಂದೆ ಬಂದ್ಮೇಲೆ ಡೇನಿಯಲ್ ಹೇಳ್ದ, ಅದಮ್ಮ ನಿನ್ ಬಾಡಿ ಎಲ್ಲೇ ಐತೆ, ಎಲ್ಲಿ ಇಟ್ಟಿದ್ದಾನೆ ಅವನು ಅಂತ ಕೇಳ್ದ. ಅದಕ್ಕೆ ಸುಶೀಲ ಆತ್ಮ ಅವಾಗ ಇಲ್ಲಿ ಗೆಸ್ಟ್ ಹೌಸ್ ನಲ್ಲಿ ಬಾತ್ರೂಮ್ ನಲ್ಲಿ ರಿಪೇರಿ ನಡೀತಿತ್ತು, ಅಲ್ಲೇ ಒಂದು ಗುಂಡಿ ತೋಡಿದ್ರು, ಅದು ಬಾತ್ ಟಪ್ ಕೆಳಗೆ ನನ್ನ ಬಾಡಿಗೆ ಇಟ್ಟಿದ್ದಾನೆ ನೋಡ್ರಿ ಸಾರ್ ಅಂತ ಹೇಳಿತು. ಆಗ ಹೆನ್ರಿ ಮತ್ತೆ ನೆಕ್ಸ್ಟ್ ಡೇ ಹೋಗಿ ಪೊಲೀಸರಿಗೆ ಎಲ್ಲ ಕರ್ಕೊಂಡ್ ಬಂದು ಎಲ್ಲ ಅದು ತೆಗಿಸ್ತ. ಅದು ನೋಡಿದ್ರೆ ಬಾಡಿ ಇತ್ತು. ಅವಾಗ ಎಲ್ಲರಿಗೂ ಆಶ್ಚರ್ಯ ಐತೆ, ಹೌದಲ್ಲ ಇವನು ಡೇನಿಯಲ್ ಎಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದಾನೆ ಅಂತ ಎಲ್ಲ ಎವಿಡೆನ್ಸ್ ತಗೊಂಡು ಹೆನ್ರಿ ಕೋರ್ಟ್ ನಲ್ಲಿ ಸಬ್ಮಿಟ್ ಮಾಡ್ದ. ಆಗ ಜಡ್ಜ್ ಕೂಡ ಕೇಳಿದ್ರು, ನಿನ್ಗೆ ಸುಶೀಲಾ ಬಗ್ಗೆ ಎಲ್ಲ ಡೀಟೇಲ್ಸ್ ಹೆಂಗ್ ಗೊತ್ತಾಗೈತೆ ಅಂತ. ಆಗ ಡೇನಿಯಲ್ ಅಂದ, ಸುಶೀಲಾ ಆತ್ಮ ನನ್ ಮುಂದೆ ಬಂದು ಎಲ್ಲ ಹೇಳಿತು ಅಂತ. ಎಲ್ಲಾರು ನಕ್ಕಿದ್ರು, ಏನ್ ಸುಳ್ಳು ಮಾತಾಡ್ತಾನೆ, ಎಲ್ಲಾದ್ರೂ ಆತ್ಮ ಬಂದು ಹೇಳ್ತತ ಅಂತ. ಅದು ಎಲ್ಲ ಪ್ರೂಫ್ ಎಲ್ಲ ತೋರಿಸ್ದ ಅವನು ಕೋರ್ಟ್ ನಲ್ಲಿ. ತೋರಿಸಿದ್ಮೇಲೆ ಎಲ್ಲ ಅವನಿಗೆ ಶಿಕ್ಷೆ ಆಯ್ತು. ಹೆನ್ರಿಗೆ ಅವನ್ಗೆ ಹಿಡ್ಕೊಂಡು ಪೊಲೀಸರು ಹಿಡ್ದು ಜೈಲ್ನಲ್ಲಿ ಹಾಕಿದ್ರು. ಅವನ್ಗೆ ಶಿಕ್ಷೆ ಆಯ್ತು, ಒಂದು ಹುಡುಗಿಗೆ ಎಲ್ಲ ರೇಪ್ ಮಾಡಿ ಸಾಯಿಸಿದ್ದಾನೆ ಅಂತ. ಆವಾಗ ಇವನು ಡೇನಿಯಲ್ ಮತ್ತೆ ರಾತ್ರಿಯಲ್ಲಿ ಒಂದ್ ದಿವಸ ಕುಂತ್ಕೊಂಡಿದ್ದ. ಆಗ ಸುಶೀಲ ಆತ್ಮ ಮುಂದೆ ಬಂತು. ಆಗ ಶಾಂತವಾಗಿ ಕಾಣ್ತಿದ್ಲು, ತುಂಬಾ ಖುಷಿಯಿಂದ ಇದ್ಲು. ಅವಳ ಮುಖದ ಮೇಲೆ ನೋಡಿದ್ರೆ ತುಂಬಾ ಖುಷಿ ಇತ್ತು, ಅವಳ ಮುಖದ ಮೇಲೆ ಶಾಂತಿ ಇತ್ತು. ಬಂದು ಥ್ಯಾಂಕ್ಸ್ ಸಾರ್, ತುಂಬಾ ಧನ್ಯವಾದ, ನೀವು ನನ್ಗೆ ಎಲ್ಲ ನನ್ನ ಮನೆ ಮರ್ಯಾದೆ ಹೋಗಿದ್ದು ಮತ್ತೆ ತಿರುಗಿಸಿ ಕೊಟ್ಟಿದ್ದೀರಿ, ಅವನ್ಗೆ ಶಿಕ್ಷೆ ಕೊಡಿಸಿದ್ದೀರಿ, ಎಲ್ಲ ನಡೆದಿದ್ದು ಎಲ್ಲ ನನ್ಗೆ ಹೆಂಗ್ ಅನ್ಯಾಯ ಆಗಿದೆ, ಹೆಂಗ್ ಸಾಯಿಸಿದ್ದಾನೆ ಅಂತ ಎಲ್ಲಾರ ಮುಂದೆ ಬರುವಾಗ ಮಾಡಿದ್ರಿ, ತುಂಬಾ ಥ್ಯಾಂಕ್ಸ್, ನೀವು ಎಷ್ಟೆಲ್ಲ ಹೆಲ್ಪ್ ಮಾಡಿದ್ರಿ ನಮ್ಗೆ, ಇದರಿಂದ ನನ್ಗೆ ಆತ್ಮ ಇವಾಗ ಶಾಂತಿಯಾಗಿದೆ, ನಂಗೆ ಮುಕ್ತಿ ಸಿಗ್ತದೆ ಇವಾಗ ಅಂತ ತುಂಬಾ ಖುಷಿಯಿಂದ ತುಂಬಾ ಥ್ಯಾಂಕ್ಸ್ ಸಾರ್ ಅಂತ ಹೇಳಿ ಸುಶೀಲ ಆತ್ಮ ಅಲ್ಲಿಂದ ಮಾಯವಾಯಿತು. ಇದು ಒಂದು ವಿಚಿತ್ರವಾದ ಸ್ಟೋರಿವಾಗಿತ್ತು. ಆ ಆತ್ಮ ಬಂದು ತನ್ನ ನಾಯಕ್ಕಾಗಿ ತಾನೇ ಹೋರಾಡಲು ಒಂದು ಎಲ್ಲ ಎವಿಡೆನ್ಸ್ ಕೊಟ್ಟಿತು. ಇದು ಫ್ರೆಂಡ್ಸ್, ಈ ಕಥೆಯು ನಿಮ್ಗೆ ಹೇಗೆ ಅನ್ಸಿತೆ ಅಂತ ನೀವು ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಇಂತಹ ಕಥೆಗಳನ್ನು, ಹರರ್ ಕಥೆಗಳನ್ನು ಕೇಳಬೇಕಂದ್ರೆ ನಮ್ಮ ಚಾನಲ್ ಸನ್ಶೈನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಅನ್ನು ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ನಾನು ಉಷಾ. ಥ್ಯಾಂಕ್ ಯು.